ಇನ್ನು ಈ ಚಿತ್ರರಂಗದಲ್ಲಿ ನಾವು ಇವನು ನನಗೆ ಒಳ್ಳೆಯ ಫ್ರೆಂಡು, ಅವನು ನನಗೆ ಒಳ್ಳೆಯ ಫ್ರೆಂಡು, ಇವನು ಒಳ್ಳೆಯ ಫ್ರೆಂಡು, ನಾವೆಲ್ಲ ಒಂದು ಅದು ದಯವಿಟ್ಟು ಯಾರು ತಲೆಯಲ್ಲಿ ಇಟ್ಕೊಂಡು ಆ ಭ್ರಮೆನಲ್ಲಿ ಬದುಕಬೇಡಿ. ಗೊತ್ತಿರೋರು ಅಂಥೇಳಿ ಸ್ನೇಹಕ್ಕೆ ಅರ್ಥವೇ ಗೊತ್ತಿಲ್ಲ ಇವತ್ತಿನ ಜನಕ್ಕೆ. ಲವ್ ಅನ್ನೋದಕ್ಕೆ ಅಮ್ಮನ ಲವ್ ಬೇರೆ, ಅಪ್ಪನ ಲವ್ ಬೇರೆ, ಹುಡುಗಿ ಜೊತೆ ಲವ್ ಮಾಡೋದು ಬೇರೆ, ಮದುವೆ ಆದಮೇಲೆ ಹೆಂಡ್ತಿನ ಲವ್ ಮಾಡೋದು ಬೇರೆ, ಆಮೇಲೆ ಬೆಳೆದ ಮಕ್ಕಳ ಜೊತೆ ಮಾಡೋದು ಬೇರೆ. ಈ ಥರ ಲವ್ಗೆ ಬೇಕಾದಷ್ಟು ಅರ್ಥಗಳಿದ್ದಾವೆ. ಇದನ್ನ ಇಟ್ಕೊಂಡ್ರೆ ಒಂದು ಅದ್ಭುತವಾದ ಲವ್ ಸ್ಟೋರಿ ಮಾಡ್ಬೋದು. ಎಷ್ಟು ಥರ ಲವ್ಗಳಿದ್ದಾವೆ ಅಂತ. ಇದು ಗೊತ್ತಿಲ್ದಿರ ಯಾರೋ ಹುಡುಗಿ ಯಾರೋ ಹುಡುಗ ಅವರಿಬ್ಬರದು ಲವ್ ಏನು ಅದು ಹೆಂಗಾಗ್ಬಿಡುತ್ತದು. ಅದಕ್ಕೆ ಜನ ಥಿಯೇಟ್ರ್ ಒಳಗಡೆ ಬರೋದು ಬಿಟ್ಬಿಟ್ಟಿದ್ದಾರೆ. ಅದಕ್ಕೊಂದು ಬಲವಾದ ಕಾರಣ ಇರಬೇಕು, ಅದಕ್ಕೊಂದು ಬಲವಾದ ಇನ್ಸಿಡೆಂಟ್ ಆಗಬೇಕು. ಏನು ಅದೇ ಕ್ಯಾರೆಕ್ಟರೈಸೇಷನ್. ಅದನ್ನು ಇಟ್ಕೊಂಡು ಒಂದು ಹೊಸ ಥರ ಕ್ರಿಯೇಟ್ ಮಾಡಬೇಕು ಒಂದು ಕ್ಯಾರೆಕ್ಟರ್ನ. ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಅವನು ಮಾಮೂಲಾಗಿ ಬೀದಿನಲ್ಲಿ ಹೊಡೆದಾಡೋದು ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡೋನು ಅಲ್ಲ. ಅದು ಗೊತ್ತು ಎಲ್ಲರಿಗೂ. ನೀನೇನು ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಅವ್ನ ಕ್ಯಾರೆಕ್ಟರೈಸೇಷನ್ ಏನು. ಆಮೇಲೆ ಕಥೆ ಹೇಳ್ರಯ್ಯ ಅಂತಂದರೆ ಸೀನ್ಗಳು ಹೇಳ್ತಾರೆ ಇವಾಗ ಬರೋ ಡೈರೆಕ್ಟರ್ಗಳು. ನಾನು ಈ ಥರ ಒಂದು 50 ಸಿನಿಮಾ ಸ್ಕ್ರಿಪ್ಟ್ ಬರೆಯೋದು ಬೇಡಪ್ಪ, ನನ್ನ ಕೈಯಲ್ಲಿ ಬರೆಯೋಕ್ಕಾಗಲ್ಲ, ಇದು ನೀವು ಕತೆ ಇಲ್ಲ ಬರೀ ಸೀನ್ಗಳು ಹೇಳ್ತೀರಾ, ನಾನು ಬರೆಯಲ್ಲ, ಇದು ಸ್ಕ್ರಿಪ್ಟ್ ಬರೆಯಲ್ಲ ಅಂತೇಳಿ ವಾಪಸ್ ಕಳಿಸಿರೋ ಉದಾಹರಣೆಗಳಿದೆ ಈ 5 ವರ್ಷದಲ್ಲಿ. ಯಾಕೆಂದರೆ ಈ ಸ್ಕ್ರಿಪ್ಟ್ ಅನ್ನೋದು ನನಗೂ ಅಷ್ಟು ಅದ್ಭುತವಾದ ಇದೇನು ಬರ್ತಿರಲಿಲ್ಲ. ಫಸ್ಟೆಲ್ಲ ಬರೆದಾಗೆಲ್ಲನೂ ನಾವು ಅತ್ಯುತ್ತಮವಾದಂಥ ಒಬ್ಬ ಚಿತ್ರಕಥೆಗಾರ ಅಂತಂದರೆ ಕೆ ವಿ ರಾಜು ಅವರು ಕನ್ನಡ ಇಂಡಸ್ಟ್ರಿನಲ್ಲಿ ಇದ್ದರು. ಅವ್ರದ್ದು ಅದ್ಭುತವಾದ ಕೊಡುಗೆ. ಅವರು ದೊಡ್ಡ ದೊಡ್ಡ ರೈಟ್ರ್ಗಳ ಜೊತೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವರು ಕಲಿತು ಓದಿ ತಿಳ್ಕೊಂಡು ಸಾವಿರಾರು ಪುಸ್ತಕಗಳನ್ನು ಓದಿ ಜ್ಞಾನ ಸಂಪಾದನೆ ಮಾಡ್ಕೊಂಡು ಅವ್ರು ಯಾರಿಗನ್ನ ಹೇಳಬೇಕಾದ್ರೆ ಹಿಂಗೆ ಮಾಡು ಅಂತ ಹೇಳ್ತಿದ್ರು ಅವರು. ಇವತ್ತು ಓದೋದೇ ಬಿಟ್ಬಿಟ್ಟಿದ್ದಾರೆ. ಬರೀ ರಷ್ಯನ್ ಸಿನಿಮಾ ನೋಡು, ಕೊರಿಯನ್ ಸಿನಿಮಾ ನೋಡು, ಚೈನಾ ಸಿನಿಮಾ ನೋಡು, ಇದು ಮಾಡು ಅದು ಮಾಡು ಅಷ್ಟೇ. ಫೈಟ್ ಮಾಸ್ಟರ್ಗಳು, ಡ್ಯಾನ್ಸ್ ಮಾಸ್ಟರ್ಗಳು ಚೆನ್ನಾಗಿ ಉದ್ಧಾರ ಆಗ್ತಾಯಿದ್ದಾರೆ ಅಷ್ಟೇ, ಇನ್ನು ಯಾರೂ ಉದ್ಧಾರ ಆಗ್ತಿಲ್ಲ. ಕೆ ವಿ ರಾಜು ಅವರು ಒಂದೇ ಮಾತು ಹೇಳಿದ್ರು, ಕಂಟೆಂಟ್ ಇರಬೇಕು. ಕಂಟೆಂಟ್ ಇಲ್ದಿರ ನೀನು ಕ್ಯಾರೆಕ್ಟರೈಸೇಷನ್ ಇಲ್ದಿರ ನೀನು ಏನು ಸಿನಿಮಾ ಮಾಡಿದ್ರು ಹೋಗ್ತದೆ ಅಂತ. ನಾವು ಅದಕ್ಕೆ ಅವ್ರ ಸಂಬಂಧಗಳನ್ನು ಚೆನ್ನಾಗಿ ಬೆಳೆಸ್ಕೊಂಡ್ವಿ. ಅವ್ರ ಹತ್ರ ಕಲಿಬೋದು ವಿಷಯಗಳಿರ್ತವೆ ಅಂತ. ಅವರು ನಮಗೆ ನಾನು ಒಂದು ಕತೆ ಮಾಡೋವಾಗಲೂ ಅವ್ರು ಹೇಳ್ಬಿಟ್ಟು ಅವ್ರು ಓಕೆ ಅಂದರೆ ಮಾತ್ರ ಆ ಕತೆ ಮಾಡ್ತಿದ್ದೆ. ನನ್ನ ಗೆಲುವಿಗೆ ಅದೇ ಕಾರಣ. ನಾನು ಯಾವ ಸಿನಿಮಾನೂ ಸೋತಿಲ್ಲ. ಯಾಕೆಂದರೆ ಅವ್ರ ಸಜೆಷನ್ ತಗೋತಿದ್ದೆ. ಸರ್ ಈ ಥರ ಕತೆ ಮಾಡಿದ್ರೆ ಈ ಥರ ಕ್ಯಾರೆಕ್ಟರೈಸೇಷನ್ ಹೊಸದಾಗಿ ಮಾಡಿದ್ದೀನಿ, ಇದು ಓಕೆನಾ ಅಂತ, ಈಗ ಚೆನ್ನಾಗಿದೆ ಮಾಡು ಅನ್ನೋರು. ಮಧ್ಯೆ ಗ್ಯಾಪ್ಗಳು. ನಾನು ಯಾಕೆ ಸಿನಿಮಾ ಮಾಡಿಲ್ಲ, ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವು ಯಾಕೆ ಸಿನಿಮಾ ಮಾಡಿಲ್ಲ ಅಂತ ನೀವು ಒಂದು ಪ್ರಶ್ನೆ ಕಾಡ್ಬೋದು ನಿಮ್ಮನ್ನು ಅಲ್ವಾ. ಹೇಳ್ತೀನಿ ಕೇಳಿ. ಬರ್ತಾರೆ ಪ್ರೊಡ್ಯೂಸರ್ಸ್. ಬಹುಶಃ ನನ್ನ ಹುಡ್ಕೊಂಬರೋ ಪ್ರೊಡ್ಯೂಸರ್ಗಳೇ ನನಗೆ ಮುಖ್ಯ. ನಾನು ಹುಡ್ಕೊಂಡೋಗಿ ಅವನಿಗೋ ಕಾಳಾಕಿ ಅವ್ನು ಹಿಡಿದು ಅವ್ನಿಗೇನೋ ಗೋಲ್ ಹೊಡೆದು ಅವ್ನು ಯಾಮಾರಿಸಿ ಕೆಟ್ಟದಾಗಿ ಏನೋ ಬಡ್ಜೆಟ್ ಕೊಟ್ಟು ಸಿನಿಮಾ ಮಾಡೋ ಅಂಥ ಕ್ಯಾರೆಕ್ಟರ್ ನಾನಲ್ಲ. ನಾನು ಕಥೆಯಲ್ಲಿ ಏನು ಹೇಳಿರ್ತೀನೋ, ಸ್ಕ್ರಿಪ್ಟಲ್ಲಿ ಏನು ಬರುತ್ತೋ ಅದು ಸ್ಕ್ರೀನ್ ಪ್ಲೇ ಡೈಲಾಗ್ ಆಗಿ ಆರ್ಟಿಸ್ಟ್ಗಳು ಫೈನಲೈಸ್ ಆದ ಮೇಲೇ ನಾನು ನಿಮಗೆ ಬಡ್ಜೆಟ್ ಕೊಡೋದು ಅಂತ ಹೇಳಿದ್ರೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೋ ಜನ. ಆಮೇಲೆ ಸರ್ ಅಲ್ಲಿ ಹೋಗಿ ಯಾಕೆ ಮಾಡ್ಬೇಕು ಸರ್, ಇಲ್ಲೆಲ್ಲನ ಮಾಡ್ಕೊಂಡ್ರೆ ಆಗಲ್ವಾ ಸರ್ ಅಂತ ಕೆಲವರು ಮಧ್ಯದಲ್ಲಿ ಕೊಂಕು ಹೊಡಿತಾರೆ. ಅಲ್ಲೇ ನೀನು ಬೇಡ ಹೋಗಪ್ಪ ಅಂತ ಹೇಳಿ ಬಿಟ್ಟು ಬರ್ತೀನಿ ನಾನು. ಆಮೇಲೆ ಈ ಥರ ಎಲ್ಲ ಸಿನಿಮಾ ಆಗಲ್ಲ ಸ್ವಾಮಿ, ಈ ಥರನೇ ಮಾಡಬೇಕು, ಅದಕ್ಕೊಂದು ಸಿಸ್ಟಮ್ ಇದೆ. ನೀವು ಲೆಕ್ಕ ಹಾಕಿದ್ರು 2-7-4, 2-3-6, 2-4-8, 2-5-10. ನಾನು ಲೆಕ್ಕ ಹಾಕಿದ್ರು ಅಷ್ಟೇ. ಪ್ರಪಂಚದಲ್ಲಿ ಯಾರೇ ಆದರೂ ಮ್ಯಾಥಮೆಟಿಕ್ಸನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಈ ಡೈರೆಕ್ಟರ್ ಏನೇನೋ ಮಾತಾಡ್ತಾನಪ್ಪ ಮುಂದಕ್ಕೆ ಹೆಂಗೆ ಅಂತ ಬಿಟ್ಟು ಹೋಗಿರೋರು ಇದ್ದಾರೆ. ಹೋಗ್ಬಿಟ್ಟು ಏನಾದರೂ ಅಂತ ಕೂಡ ನನಗೆ ಅದನ್ನು ಹೇಳ್ತೀನಿ ಮಜಾ ಕೇಳಿ. ನಾನು ಬಿಟ್ಟು ಹೋಗಿ ಒಂದು ಸಿನಿಮಾ ಮಾಡಿಬಿಟ್ಟು ಎಷ್ಟೋ 3 ಕೋಟಿ 4 ಕೋಟಿಲಿ ಮಾಡ್ತೀನಿ ಅಂತ ಹೇಳಿ ಅವನು 7 ಕೋಟಿ 8 ಕೋಟಿ ಮಾಡ್ದ. ಆ ಪಿಕ್ಚರ್ ರಿಲೀಸ್ ಆಯಿತು. ದೊಡ್ಡ ಸ್ಟಾರ್ ಕ್ಯಾಸ್ಟು ಹಾಕಿದ್ದ. ಅವರು ಒಬ್ಬ ಪ್ರೊಡ್ಯೂಸರ್ ಮಗನ್ನ ಹಾಕಿ ಇನ್ನೊಬ್ಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ಗಳನ್ನ ಹಾಕಿ ದೊಡ್ಡ ಡೈರೆಕ್ಟ್ರನ್ನ ಇಟ್ಕೊಂಡು ಅದ್ಭುತವಾಗಿ ಸಿನಿಮಾ ಮಾಡ್ದ. 1ಕ್ಕೆ 4ರಷ್ಟು ಖರ್ಚು ಮಾಡಿ ಎಲ್ಲ ಮಾಡಿ ಆ ಸಿನಿಮಾ ಒಂದು ಶೋ ಓಡಲಿಲ್ಲ ಪಿಕ್ಚರ್. ಅವ್ನಿಗೆ ಹೇಳಿದೆ, ಏನಯ್ಯ ನಾನು ಹೇಳಿದ ಕಥೆಯಲ್ಲಿ ನಾನು ಇಷ್ಟಕ್ಕೆ ಮಾಡಿಕೊಡ್ತಿದ್ದೆ ನಿನಗೆ, 3-4 ಕೋಟಿನಲ್ಲಿ ಪಿಕ್ಚರ್ ಮಾಡಿಕೊಡ್ತಿದ್ದೆ. ಅವ್ನು ನನಗೆ ಹೋಗೋಬಾರೋ ಫ್ರೆಂಡ್ ಇಷ್ಟಕ್ಕೂ ಆ ಪ್ರೊಡ್ಯೂಸರು ಯಾಕೆ ಹೋಗಿ ಹಿಂಗೆ ಸಿಗಾಕೊಂಡೆ ಅಂತ. ಅದಕ್ಕಿನ್ನೊಬ್ಬನೇ ಅವನ ಪ್ರೊಡ್ಯೂಸರ್ ಕುಮ್ಮಕ್ಕೆ ಕೊಟ್ಟು ಅವನಿಗೆ ಬೇಕಾಗಿರೋ ಡೈರೆಕ್ಟ್ರು ಅಂದರೆ ಅವನ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡೈರೆಕ್ಟ್ರನ್ನ ಇಟ್ಕೊಂಡು ಮಾಡ್ದೆ ಸಿನಿಮಾ. ಹಾಳಾಗೋದ. ಈ ಥರ ನನ್ನ ಹತ್ರ ರಿಜೆಕ್ಟ್ ಆಗಿ ಹೋದವರೆಲ್ಲ ಸಿನಿಮಾ ಮಾಡಿ ಗೆದ್ದೆ ನೋಡ್ರಿ ಯಾರ್ಯ ನೀವು ಹೇಳಿದ್ದಲ್ಲ ಇದು ಸಿನಿಮಾ ನೋಡ್ರಿ ಅಂತ ಹೇಳೋದಕ್ಕೂ ಒಬ್ಬ ನನ್ನ ಮಗನೂ ಇಲ್ಲ ಇವತ್ತು ಕರ್ನಾಟಕದಲ್ಲಿ. ಎಲ್ಲ ನಮ್ಮ ನೋಡೋ ತಲೆ ಬುಗ್ಸ್ಕೊಂಡು ಹೋಗೋರೇ ಇದ್ದಾರೆ. ಇವತ್ತು ಅಷ್ಟೇ. ನಾನು ಪ್ರೊಡ್ಯೂಸರ್ನ ಚೂಸ್ ಮಾಡ್ತೀನಿ ರೀ, ಅವ್ನು ಡೈರೆಕ್ಟ್ರನ್ನ ಚೂಸ್ ಮಾಡೋದಲ್ಲ. ನಾನು ಪ್ರೊಡ್ಯೂಸರ್ನ ಚೂಸ್ ಮಾಡ್ತೀನಿ, ಇವ್ನಿಗೆ ಸಿನಿಮಾ ಮಾಡಬೇಕಾ ಬೇಡವಾ ಅಂತ. ಒಬ್ಬ ಡೈರೆಕ್ಟ್ರಿಗೆ ಇರೋವಂಥ ಮರ್ಯಾದೆ ಘನತೆ ಎಲ್ಲ ಕಳೆದು ಸಾಯಿಸ್ಬಿಟ್ಟಿದ್ದಾರೆ. ಅವನು ಒಂದು ಪಿಕ್ಚರ್ ಮಾಡಿರಲ್ಲ ಅವನು ಹೀರೋ ಅಂತ, ಅವನ ಹತ್ರ ಹೋಗಿ ಅಣ್ಣ
ಅಣ್ಣ ಇದು ಯಾವ ಸಂಸ್ಕೃತಿ ರೀ? ಇವತ್ತು ಪುಟ್ಟಣ್ಣ ಕಣ್ಗಾಲ ಹೆಸರು ಹೇಳ್ತಾರೆ ವಿನಃ ನಿಮ್ಮ ಹೆಸರು ನನ್ನ ಹೆಸರು ಹೇಳ್ತಾರೆ. ಡೈರೆಕ್ಟರ್ಗಳ ತಿಳ್ಕೊಳ್ಳಿ, ಡೈರೆಕ್ಟರ್ ಆದವನು ಗತ್ತಿಟ್ಕೊಂಡು ಅವ್ನು ರೂಲ್ ಮಾಡೋಂಗಿರಬೇಕು, ಅವ್ನ ಕತೆ ಮಾತಾಡಬೇಕು, ಅವ್ನ ಸ್ಕ್ರಿಪ್ಟ್ ಮಾತಾಡಬೇಕು, ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಬೇಕು. ಆವಾಗ ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. 100 ಜನ ಹೀರೋಗಳನ್ನ ಕ್ರಿಯೇಟ್ ಮಾಡ್ಬೋದು, 100 ಜನ ಹೀರೋಯಿನ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ತಿಳ್ಕೊಳ್ಳಿ, ನಾನು ಇವತ್ತೇನು ಸ್ಟಾರ್ಗಳಂತಿದ್ದಾರೆ ಅವ್ರನ್ನೆಲ್ಲ ಚಿಕ್ಕ ಸಣ್ಣ ಮರಿಗಳಾಗಿದ್ದಾಗೆಲ್ಲ ನೋಡ್ಬಿಟ್ಟು ಅವ್ರ ಹತ್ರ ಹೋಗಿ ಬಂದಿದ್ದೀನಿ. ಅವರು ಏನೋ ದೊಡ್ಡ ಸ್ಟಾರ್ಗಳಾಗ್ಬಿಟ್ಟಿದ್ದೀವಿ ನಾವು ಅಂತೆಲ್ಲ ಗಾಂಚಾಲಿ ಮಾಡ್ಕೊಂಡು ಹೋದರು. ನಾನು ಅವ್ರ ಹತ್ರ ಹೋಗೋದು ಇಲ್ಲ, ಸಿನಿಮಾ ಕೇಳೋದು ಇಲ್ಲ. ನಾನು ಇಂಥವ್ರಿಗೆಲ್ಲ ಸಿನಿಮಾ ಮಾಡ್ಬೇಕಾ? ನಾವು ಕಂಟೆಂಟ್ ಇರಬೇಕು. ಈ ವಿಷಯದಲ್ಲಿ ಕೆಲವು ಹೀರೋಗಳು ಇವತ್ತು ಏನು ನೀವು ಮೇಜರ್ ರೇಂಜಲ್ಲಿ ಒಂದು 4 ಜನ ನಿಲ್ಲಿಸ್ತೀರಾ, ಅದರಲ್ಲಿ ದಿ ಬೆಸ್ಟ್ ಕ್ಯಾರೆಕ್ಟರ್ ಅಂತಂದರೆ ಇವತ್ತು ದರ್ಶನ್ನು ನಮ್ಮನ್ನು ಅಲ್ಲೇ ನೋಡ್ಬಿಟ್ರೆ ಅಣ್ಣ ಬನ್ನಿ ಅಣ್ಣ ಅಂತ ಎದ್ದು ನಿಂತ್ಕೋತಾನೆ. ಅಷ್ಟು ಸಂಸ್ಕಾರವಂತ ಆತ ಮನಸ್ಸೊಳಗಡೆ. ನಾವು ಸಿನಿಮಾ ಮಾಡದೇ ಇರ್ಬೋದು. ಹೋಗಿದ್ದೆ ನಾನು 1-2 ಸಾರಿ ಪ್ರಯತ್ನ ಮಾಡಿದ್ದೆ. ಬಟ್ ಆವಾಗ ಪ್ರೊಡ್ಯೂಸರ್ ಸೈಡಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ನಾನು ಇಲ್ಲ ಸರ್ ಅವ್ರನ್ನೆಲ್ಲ ಹಾಕೊಂಡ್ಮೇಲೆ ಈ ಥರನೇ ಮಾಡ್ಬೇಕು ಸಿನಿಮಾ ಅಂತೆಲ್ಲ ಹೇಳಿ ಆ ಥರದ್ದು ಬಿಟ್ಟಿದ್ದೆ ವಿನಃ ದರ್ಶನ್ ಅಂತ ಗೌರವಾನ್ವಿತ ಹೀರೋ ಇನ್ನೊಬ್ರು ಯಾರೂ ಇಲ್ಲ. ಬೇಕಾದ್ರೆ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ, ಅವ್ರು ಯಾರ್ಯಾರು ಏನೇನು ಕಿಸ್ದವರೇ ಏನೇನು ನನ್ನ ಹತ್ರ ಗಾಂಚಾಲೆಗಳು ಮಾತಾಡಿ ಹೆಂಗೆ ತಿಕ್ಕಾಕೊಪ್ಪು ತರಿಸಿದ್ದಾರೆ, ನಾನು ಒಂದೊಂದು ಬಾಯಿ ಬಿಟ್ಟು ಬಿಡಿಸ್ತೀನಿ, ಅವ್ರ ಬಾಯಲ್ಲಿ ಬಿಡಿಸ್ತೀನಿ. ನಾನು ದರ್ಶನ್ ದಿ ಬೆಸ್ಟ್. ಅವ್ನು ನಿಜವಾಗ್ಲೂ ಡಿ ಬಾಸೆ. ಅವನು ಯಾರು ಏನಾದರೂ ಹೇಳ್ಕೊಳ್ಳಿ. ನಾನು ಅವ್ನು ಚಿಕ್ಕ ಹುಡುಗಾಗಿಂದ ನೋಡಿದ್ದೀನಿ. 82ರಿಂದ 83ರಿಂದ ಅವ್ರ ತಂದೆಯವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಇದ್ದಾಗ, ಅವ್ರ ತಂದೆ ಆ್ಯಕ್ಟ್ ಮಾಡ್ತಾಯಿದ್ದಾಗ ಅವಾಗಿಂದ ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು. ನಾನು ಅವ್ರ ಮನೆ ಎಲ್ಲ ನೋಡ್ಕೊಂಬಂದಿದ್ದೀನಿ. ಅಷ್ಟು ಒಳ್ಳೆ ಜನ, ಅಷ್ಟು ಒಳ್ಳೆ ಇದು. ಇವನು ಹಂಗೆ ಇದ್ದಾನೆ, ದರ್ಶನ್ನು ಹಂಗೆ ಇದ್ದಾನೆ. ತುಂಬ ಒಳ್ಳೆ ವ್ಯಕ್ತಿ. ಅವನ ವ್ಯಕ್ತಿತ್ವನೂ ಅಷ್ಟೇ. ಬೇರೆ ಏನೋ ಮೂಡಲ್ಲಿ ಏನೋ ಮಾತಾಡಿರ್ಬೋದು, ಅದು ಕಾಂಟ್ರವರ್ಸಿಗೆ ದಾರಿ ಆಗ್ಬೋದು. ಒಬ್ಬ ಮನುಷ್ಯನಿಗೆ ಒಂದು ಲೆವೆಲ್ ಹೀಟ್ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಅದ್ರ ಮೇಲೆ ತಡೆಯೋಕ್ಕಾಗಲ್ಲ ಅಂಥವನೇ ಆದ್ರೂ. ಅದೇ ಆಗ್ತಿರೋದು ಪಾಪ ದರ್ಶನ್ಗೆ. ಈಸ್ ರಿಯಲಿ ಎ ಗುಡ್ ಮ್ಯಾನ್. ಹೀರೋ ಅಂದರೆ ಆ ಥರ ಇರಬೇಕು. ಚಮಚ ನನ್ನ ಮಕ್ಕಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ಬೋರ್ಡ್ ಹಾಕ್ಕೊಂಡವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀನಿ. ಯಾರೂ ಯೋಗ್ಯರಲ್ಲ ಎಕ್ಸೆಪ್ಟ್ ದರ್ಶನ್.